ಹಾಯ್, ನಾನು ಅಭಿಷೇಕ್ ಮೈಸೂರಿಂದ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದ್ಯಾವ್ದು ಹೊಸ ಪ್ರತಿಭೆ? ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಯೂಟ್ಯೂಬ್ ಚಾನಲ್ ನೇಮ್ ಬಂದು ಲೈಫ್ ವಿತ್ ಡಿಯರ್ ಸರ್. ಆಯ್ತು, ಆಮೇಲೆ ಸೊ ಈಗ ಹೊಸದಾಗಿ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ನಮ್ಮ ಮನೆ ದೇವರು ಯಡಿಯೂರು ಸಿದ್ದೇಶ್ವರ. ಸೊ ಫಸ್ಟ್ ವಿಡಿಯೋ ಅಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ ಅಂತ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇವಾಗ ಯಡಿಯೂರ್ಗೆ ಹೊರಟಿದೀವಿ. ಹೋಗ್ತಾ ಹೋಗ್ತಾ ನನ್ನ ಫ್ಯಾಮಿಲಿ, ನನ್ನ ವೈಫ್, ನನ್ನ ಮಕ್ಕಳು ಎಲ್ಲಾರನ್ನೂ ಇಂಟ್ರೊಡ್ಯೂಸ್ ಮಾಡ್ತೀನಿ. ಬನ್ನಿ ಯಡಿಯೂರ್ಗೆ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ, ಯಡಿಯೂರ್ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ತಿಳಿಸ್ಕೊಡೋಣ. ಸೊ ಬನ್ನಿ ನಮ್ ಜೊತೆ ಯಡಿಯೂರ್ ಎಕ್ಸ್ಪ್ಲೋರ್ ಮಾಡೋಣ, ಹೊರಡೋಣ. A few moments later. ಕಾಲದಲ್ಲಿ ಶಸ್ತ್ರಾಭ್ಯಾಸ, ಏನ್ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ನೆಕ್ಸ್ಟ್ ಹೇಳ್ತೀವಿ. ಬಿಡು. One eternity later. ಏನ್ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂದ್ರೆ ಮೈಕ್ ತಗೊಂಡಿರ್ಲಿಲ್ಲ, ಅದನ್ನ ಇವಾಗ ಆನ್ಲೈನ್ ಅಲ್ಲಿ ತರಿಸಿದ್ವಿ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಇದೇ ಒಂದ್ ಮೈಕು ಇರೋದ್ನ ಕಾಸು, ಕೋಣೆ ತುಂಬಾ ಹಾಸು ಅಂತ ಇರೋದೊಂದ್ ಮೈಕ್ನೆ ಊರವ್ರಿಗೆಲ್ಲ ಹಿಡಿಯೋಣ ಬನ್ನಿ. ನಾವ್ ಈಗಷ್ಟೇ ಮದ್ದೂರಲ್ಲಿ ಕಾಫಿ ಕುಡ್ಕೊಂಡು ಮದ್ದೂರಿಂದ ಮುಂದೆ ಹೋಗ್ತಾ ಇದೀವಿ. ಆಯ್ತು, ಆಮೇಲೆ ನೆಕ್ಸ್ಟ್ ನಾವು ನಿಮ್ಗೆ ಸಿಗ್ತೀವಿ ಯಡಿಯೂರಲ್ಲಿ. ನಿಲ್ಸು 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 ನಿಲ್ಸು. ಬ್ಯಾಕ್ 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 ಬಾ. A few moments later. ಫೈನಲಿ ಯಡಿಯೂರಿಗೆ ರೀಚ್ ಆಗಿದೀವಿ. ಇವಾಗ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ದಾಸೋಹಕ್ಕೆ ಹೋಗೋಣ. One eternity later. ನಾವಿವಾಗ ಯಡಿಯೂರಿಗೆ ಬಂದ್ವಿ. ರೂಮಿಗೆ ಬಂದ್ ಚೆಕ್ ಇನ್ ಆಗಿ ಫ್ರೆಶ್ ಅಪ್ ಎಲ್ಲ ಆದ್ವಿ. ಇವಾಗ ದಾಸೋಹಕ್ಕೆ ಹೋಗೋಣ. ದಾಸೋಹ ಎಷ್ಟೊತ್ತಿಂದ ಎಷ್ಟೋ ತನಕ ಇರುತ್ತೆ, ಅಲ್ಲಿ ಏನೇನೆಲ್ಲ ಪ್ರಸಾದಗಳು ಕೊಡ್ತಾರೆ, ದಾಸೋಹ ಹೇಗ್ ನಡೆಯುತ್ತೆ, ದಾಸೋಹದ ಬಗ್ಗೆ ಇನ್ಫಾರ್ಮೇಶನ್ ಗಳನ್ನ ಅವರಿಂದಾನೇ ಕೇಳಿ ತಿಳ್ಕೊಳ್ಳೋಣ. ದಾಸೋಹ ಹೇಗಿದೆ ಅಂತ ನೋಡೋಣ. ಬನ್ನಿ ದಾಸೋಹಕ್ಕೆ ಹೋಗೋಣ. ನಾವಿವಾಗ ಯಡಿಯೂರು ದಾಸೋಹದಲ್ಲಿದ್ದೀವಿ. ಇಲ್ಲಿ ಇವಾಗ ಪ್ರಸಾದ ಮಾಡೋಣ ಅಂತ ಬಂದಿದ್ವಿ. ಇಲ್ಲಿ ಯಾವಾಗ್ಲೂ ಜೋಳದ ರೊಟ್ಟಿ ಮತ್ತೆ ಕೆಂಪು ಖಾರ, ಮೊಸರು ಎಲ್ಲ ಕೊಡ್ತಾ ಇದ್ರು. ಇವಾಗ ಗ್ಯಾಸ್ ಸಮಸ್ಯೆ ಇರೋದ್ರಿಂದ ಮುದ್ದೆ, ಅನ್ನ, ಸಾಂಬಾರು, ಪಾಯಸ ಇದೆಲ್ಲ ಕೊಡ್ತಾ ಇದಾರೆ. ಜೋಳದ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿರೋದು. ಅದಕ್ಕೆ ಯಾವ್ದೇ ಆಯಿಲ್ ಯೂಸ್ ಮಾಡದೆ ನೀರಲ್ಲಿ ಬೇಯಿಸ್ತಾ ಇದ್ರು. ಮೀನ್ಸ್ ಆಯಿಲ್ ಬದಲು ನೀರ್ನ ಯೂಸ್ ಮಾಡಿ ಬೇಯಿಸ್ತಾ ಇದ್ರು. ತುಂಬಾ ಚೆನ್ನಾಗಿರ್ತಾ ಇತ್ತು. ಗ್ಯಾಸ್ ಅಭಾವದಿಂದ ಇವಾಗ ಇಲ್ಲೂ ರೊಟ್ಟಿ ಕೊಡೋದನ್ನ ನಿಲ್ಸಿದ್ದಾರೆ. ಮತ್ತೆ ಅನ್ನ, ಮುದ್ದೆ ಅಂತೂ ಕೊಡ್ತಾ ಇದಾರೆ. ಇಲ್ಲಿ ಯಡಿಯೂರು ದಾಸೋಹದ ಬಗ್ಗೆ ದಾಸೋಹದ ಮ್ಯಾನೇಜರ್ ಆದ ಪ್ರಭುಲಿಂಗ ಸ್ವಾಮಿ ಅವರು ಇದ್ದಾರೆ. ಅವ್ರ ಹತ್ರನೇ ಇದ್ರ ಬಗ್ಗೆ ಮಾಹಿತಿ ಹೇಗೆ ಏನು ಎಲ್ಲ ಕೇಳೋಣ. ಪ್ರಭುಲಿಂಗ ಸ್ವಾಮಿ ಅವರು ನಮಸ್ತೆ. ಇದು ದಾಸೋಹ ಯಾವಾಗಿಂದ ನಡೀತಾ ಇದೆ, ಹೇಗ್ ನಡೀತಾ ಇದೆ, ಮತ್ತೆ ಇದಕ್ಕೆ ಏನು ಗೌರ್ಮೆಂಟ್ ಇಂದ ಏನು ಹೆಲ್ಪ್ ಇದೆ ಅಥವಾ ಹೆಂಗೆ ಏನು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ. ಸರ್, ಇದು ಭಕ್ತರಿಂದ ನಡೆಯೋ ದಾಸೋಹ. ಇದು ಭಕ್ತರಿಗೋಸ್ಕರ ನಡೆಯೋ ದಾಸೋಹ. ಚಿಕ್ಕಲ ದಾಸೋಹ ಇದು. ಅಂದ್ರೆ ಮೂರ್ ಟೈಮು ದಾಸೋಹ ಕೊಡ್ತೀವಿ. ಬೆಳಿಗ್ಗೆ 8 ಗಂಟೆಯಿಂದ 10 ಗಂಟೆ 11:30 ತನಕ ಊಟ ಪ್ರಸಾದ, ಬೆಳಿಗ್ಗೆ ಟಿಫನ್ ಕೊಡ್ತೀವಿ. ಮಧ್ಯಾಹ್ನ 12:30ರಿಂದ 4 ಗಂಟೆ ತನಕ ಪ್ರಸಾದ. ಮತ್ತೆ 4 ಗಂಟೆಯಿಂದ 5:30 ತನಕ ಇಬ್ರು ಇರ್ತಾರೆ ಕೆಲಸ ಮಾಡೋರು. ಅವ್ರು 5:30 ತನಕ ಊಟ ಕೊಡ್ತಾರೆ. ಈ ಕ್ಷೇತ್ರದಲ್ಲಿ ಬಂದವರು ಯಾರು ಉಪವಾಸ ಹೋಗಬಾರ್ದು ಅಂತ ಹೇಳಿ ಆತರ ಮಾಡ್ಕೊಂಡ್ ಬಂದಿದ್ದಾರೆ. ಇದು ಭಕ್ತಿಯಿಂದ ನಡೆಯೋ ದಾಸೋಹ. ಸುಮಾರು ಎಷ್ಟು ವರ್ಷದಿಂದ ನಡೀತಾ ಇದೆ? 1963ರಿಂದ ನಾನು ತಿಳಿದಂಗೆ ಅಲ್ಲೆಲ್ಲ ನಡೀತಾ ಇದೆ. 1963ರಿಂದ ಅಲ್ಲಿ ಫೌಂಡರ್ಸ್ ಅಲ್ಲಿ ಫೋಟೋದಲ್ಲಿ ಇದ್ದಾರೆ. ಫೌಂಡರ್ಸ್ ಗಳು ಅವರು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿಂದಲೂ ಇದು ಯಾವುದೇ ಸರ್ಕಾರ, ಸಂಘ ಸಂಸ್ಥೆಯಿಂದ ಯಾವ್ದು ಸಹಾಯ ಇಲ್ಲ. ಪೂರಾ ಭಕ್ತಿಯಿಂದಲೇ ನಡೀತಿರೋ ದಾಸೋಹ. ಗಾಡಿಗಳಿದೆ ನಮ್ಮ 4 ಗಾಡಿ. ಮನೆಗೆ ಹೋಗಿ ಭಿಕ್ಷೆ ಬೇಡಿಕೆ ಬಂದು ನಡೆಸ್ತೀವಿ. ಪ್ರತಿಯೊಬ್ರು ಮನೆಗೆ ಹೋಗಿ ಭಿಕ್ಷೆ ಬೇಡಿಕೆ ಬಂದು ನಿರಂತರವಾಗಿ ನಡೆಸಿರೋ ದಾಸೋಹ ಇದು. ಅಂದ್ರೆ ಇಲ್ಲಿ ತುಂಬಾ ಜನರ ಶ್ರಮ ಐತೆ. ಪ್ರತಿಯೊಬ್ರು ನಮ್ಮ ಸ್ಟಾಫ್ ಎಲ್ಲ ಸೇರಿ ಶ್ರಮ ವಹಿಸಿ ಕೆಲಸ ಮಾಡ್ತಾರೆ. ಹೊರಗಡೆ ಹೋಗ್ತಾರೆ, ಆಫೀಸ್ ವರ್ಕ್ ಮಾಡ್ತಾರೆ. ಮೇಲ್ಗಡೆ ಊಟ ಬಡಿಸ್ತಾರೆ, ತಟ್ಟೆ ತೊಳೆಯರು ಎಲ್ಲ ಇದೆ. ನಮ್ಮ ರೂಮ್ಗಳಿದಾವೆ. ಭಕ್ತರಿಗೆ ಕಟ್ಸಿರೋ ದಾಸೋಹ ಅದು ರೂಮ್ಗಳು. ಅವರಿಗೆ ಎಲ್ಲ ರೂಮ್ ವ್ಯವಸ್ಥೆ ಮಾಡಿ ಇದ್ ಮಾಡ್ತೀವಿ. ರೂಮಿಂದ ಏನ್ ಬರುತ್ತೆ ಎಲ್ಲ ದಾಸೋಹಕ್ಕೆ ಬರುತ್ತೆ. ಆದಾಯ ಎಲ್ಲ ಆದಾಯಕ್ಕೆ ಭಕ್ತರು ಏನು ಬೆಳೆದಿರೋದನ್ನ ರೈತರು ಕೊಡ್ತಾರೆ. ಪ್ರತಿಯೊಂದು ತೆಂಗಿನಕಾಯಿ, ರಾಗಿ, ಭತ್ತ, ಆಮೇಲೆ ಈ ಕಡೆ ಏನ್ ಬೆಳಿತೇವೆ ಅದೆಲ್ಲ ಕೊಡ್ತಾರೆ. ಉತ್ತರ ಕರ್ನಾಟಕದಿಂದ ಅಕ್ಕಿಕಾಳು ಬರ್ತವೆ, ಹೆಸರು ಕಾಳು, ಕಡಲೆಕಾಳು, ಎಣ್ಣೆ, ರವಾ, ಬೆಲ್ಲ ಎಲ್ಲ ಕಿರಾಣಿ ಐಟಮ್ಸ್ ಆ ಕಡೆಯಿಂದ ಬರುತ್ತೆ.
ಈ ಕಡೆ ಭಾಗದಲ್ಲಿ ಭತ್ತ, ರಾಗಿ, ಜೋಳದ ಆ ಕಡೆ ಬರುತ್ತೆ. ಈ ಕಡೆ ಭಾಗದಲ್ಲಿ ಏನ್ ಬೆಳಿತಾರೆ ಅದು ಬರುತ್ತೆ. ಆ ಕಡೆ ಭಾಗದಲ್ಲಿ ಏನ್ ಬರುತ್ತೆ ಎಲ್ಲದು ಭಕ್ತರಿಗೆ ಕೊಡ್ತಾರೆ. ಮತ್ತೆ ಜೋಳದ್ದು ರೊಟ್ಟಿ ಇಲ್ಲಿ ವಿಶೇಷ ಅಂತ ಜೋಳದ ರೊಟ್ಟಿ, ಕೆಂಪು ಚಟ್ನಿ ವಿಶೇಷ ಇಲ್ಲಿ. ಹಾ. ಈಗ ಸಿಲಿಂಡರ್ ಪ್ರಾಬ್ಲಮ್ ಇರೋದ್ರಿಂದ ಒಂದ್ 2-3 ದಿವಸ ಸ್ಟಾಪ್ ಮಾಡಿದ್ವಿ. ಬಂದ್ಮೇಲೆ ಮತ್ತೆ ಚಲೋ ಮಾಡಿ. Okay. ಜೋಳದ ರೊಟ್ಟಿ ಅಂದ್ರೆ ಅದು ಜೋಳದ ರೊಟ್ಟಿ ಎಣ್ಣೆ ಯೂಸ್ ಮಾಡದೆ ಬೇಯಿಸಲ್ಲ. ಇಲ್ಲ ಸೊ ಎಣ್ಣೆ ಇಲ್ಲ, ಗ್ಯಾಸ್ ಅಲ್ಲೇ ಬೇಯಿಸೋದು. ಅಲ್ಲ ಎಣ್ಣೆ ಹಾಕಲ್ಲ ಬೇಯಿಸಕ್ಕೆ. ಎಣ್ಣೆ ಹಾಕಲ್ಲ ಹಂಗೆ ಅದ ಮಾಡಿ ಬೇಯಿಸ್ತಾರೆ. ದಿವಸ ಈಗ ಆಷಾಢ ಕಮ್ಮಿ, ದಿವಸ 4,000-3,000 ಜನ ಮಾಡೇ ಮಾಡ್ತಾರೆ. ದಿನ 3,000-4,000 ಜನ ಊಟ ಮಾಡ್ತಾರೆ. ಬೆಳಿಗ್ಗೆ ಒಂದ್ ದಿವಸ ಉಪ್ಪಿಟ್ಟು ಮಾಡ್ತೀವಿ, ಒಂದ್ ದಿವಸ ಪುಳಿಯೋಗರೆ, ಒಂದ್ ದಿವಸ ಬಾತು, ಒಂದ್ ಟೊಮೊಟೊ ಬಾತು, ಒಂದ್ ದಿವಸ ಇದು ಬಿಸಿಬೇಳೆ ಬಾತು, ಪೊಂಗಲ್ಲು, ಈ ತರ ದಿನ ಚೇಂಜ್ ಮಾಡ್ಕೊಂಡು ಹೋಗ್ತೀವಿ. ಈಗ ಶನಿವಾರ, ಭಾನುವಾರ ಮತ್ತೆ ಸೋಮವಾರ ದಿನ ಇನ್ನ ಜಾಸ್ತಿ ಇರ್ತಾರೆ. ಅಮಾವಾಸ್ಯೆ ವಿಶೇಷ ದಿನಗಳಲ್ಲಿ, ಜಾತ್ರೆ ದಿನಗಳಲ್ಲಿ ಲಕ್ಷಾಂತರ ಜನ ಊಟ ಮಾಡ್ತಾರೆ. ಅಲ್ಲಿ ಜಾತ್ರೆ ಟೈಮ್ ಇದೇ ಇಲ್ಲ, ಟೈಮಿಂಗ್ಸ್ ಇಲ್ಲ. ಲಕ್ಷಾಂತರ ಜನ ಊಟ ಮಾಡಿದ್ರು ಎಲ್ಲ ಭಕ್ತಿಯಿಂದಲೇ, ಇದು ಭಕ್ತಿಯಿಂದಗೋಸ್ಕರ ನಡೀತಿರೋದು. ನೀವುಗಳು ಇಲ್ಲಿ ಶ್ರಮ ವಹಿಸಿ ಮಾಡೋದ್ರಿಂದನೇ ನಡೀತಾ ಇರೋದು. ಯಾವುದೇ ತರ ಸರ್ಕಾರದಿಂದ, ಸಂಘ ಸಂಸ್ಥೆಗಳಿಂದ, ಸರ್ಕಾರಗಳಿಂದ ನಡೀತಾ ಇಲ್ಲ, ಏನು ಕೊಡ್ತಾ ಇಲ್ಲ. ನಾವು ಎಲ್ಲ ಭಕ್ತಿಯಿಂದಲೇ ನಡೀತಾ ದಾಸೋಹ. ಅದು ವಿಶೇಷ ಇಲ್ಲಿ. ಅದು ಮನೆಗೆ ಹೋಗಿ ಭಿಕ್ಷೆ ಬೇಡಿಕೆ ಬಂದಿಲ್ಲ ದಾಸೋಹ ಎಲ್ಲೂ ಇಲ್ಲ. ದಾಸೋಹ ಎಲ್ಲ ಕಡೆ ಇದಾವೆ, ಬಟ್ ಭಿಕ್ಷೆ ಬೇಡಿಕೆ ಬಂದು ನಡೆಸಂತ ದಾಸೋಹ ಇರೋದು ಯಡಿಯೂರಲ್ಲಿ ಮಾತ್ರ. ಕಲೆಕ್ಷನ್ 4 ಗಾಡಿ ಇದಾವೆ. ಒಬ್ಬ ರೈಟ್ರು, ಒಬ್ಬ ಡ್ರೈವರ್, ಹುಡುಗರು ಯಾವ ಕಡೆ ಯಾವ ಟೈಮ್ ಹೋಗ್ಬೇಕು, ಯಾವ ಟೈಮ್ ಬೆಳೆ ಎಲ್ಲಿ ಬರುತ್ತೆ ಆ ಟೈಮ್ ಹೋಗ್ಬಿಡ್ತಾರೆ. ಎಲ್ಲ ಕಲೆಕ್ಷನ್ ಮಾಡ್ಕೊಂಡ್ ಬರ್ತಾರೆ. ಇದಕ್ಕೆ ನಮಗೆ ಕಮಿಟಿ ಇದೆ. ನಮ್ಮ ಅಧ್ಯಕ್ಷರು, ನಮ್ಮ ಗೌರವ ಅಧ್ಯಕ್ಷರು ಇದ್ದಾರೆ, ನಮ್ಮ ಗದಗಿನ ಮಠ ಸಿದ್ದರಾಮ ಸ್ವಾಮಿಗಳು. ಆಮೇಲೆ ನಮ್ಮ ಅಧ್ಯಕ್ಷರು ಬಿಜಾಪುರದವರು SK ಇಂಗಳೇಶ್ವರ ಅಂತ ಹೇಳಿ. ಆಮೇಲೆ ಉಪಾಧ್ಯಕ್ಷರು ಉಮಾಮಹೇಶ್ವರ ಅಂತ ಹೇಳಿ ಸಿರುಗುಪ್ತರ್ ಇದ್ದಾರೆ. ಆಮೇಲೆ ಕಾರ್ಯದರ್ಶಿಗಳು ತಿಪ್ಪೂರರು ಇದ್ದಾರೆ. ನಮ್ಮ ಸರ್ವ ಸದಸ್ಯರೆಲ್ಲ ಎಲ್ಲಾ ಭಾಗದಲ್ಲೂ ಸದಸ್ಯರಿದ್ದಾರೆ. ಅವರು ನಮಗೆ ಮಾರ್ಗದರ್ಶನ ನೀಡ್ಕೊಂಡು ನಡೆಸ್ಕೊಂಡು ಹೋಗ್ತೀವಿ. ನಾವು ಸುಮಾರು 30-35 ವರ್ಷ ದುಡಿಯರಿದ್ದಾರೆ ಇಲ್ಲಿ. ಆತರ ಇದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈ ದಾಸೋಹ ಭಕ್ತರಿಗೋಸ್ಕರ ನಡೀತಾ ಇರೋದು. ಯಾರೇ ಇಲ್ಲಿ ದೇವಸ್ಥಾನಕ್ಕೆ ಬಂದ್ರು ಬನ್ನಿ ದಾಸೋಹಕ್ಕೆ, ಪ್ರಸಾದ ಸ್ವೀಕಾರ ಮಾಡಿ, ಮತ್ತೆ ನಿಮ್ ಕೈಲಾದಷ್ಟು ದೇಣಿಗೆ ಕೊಡಿ. ಇಲ್ಲಿ ಯಾವುದೇ ತರ ನೀವು ಕೊಡ್ಬೇಕು ಇಷ್ಟೇ, ಅವರು ನಿಮ್ ಇಷ್ಟ, ನಿಮ್ ಖುಷಿ, ಎಷ್ಟು ಬೇಕಾದ್ರೂ ಕೊಡ್ಬೋದು. ಇಲ್ಲಿ ಯಾವಾಗೂನು ಬೆಳಿಗ್ಗೆಯಿಂದ ಸಂಜೆ ತನಕ, ರಾತ್ರಿ ತನಕನು ಇಲ್ಲಿ ಯಾವಾಗ್ಲೂ ಪ್ರಸಾದ ಇದ್ದೇ ಇರುತ್ತೆ. ಬನ್ನಿ ದಾಸೋಹಕ್ಕೊಂದ್ಸಲ ಪ್ರಸಾದ ಸ್ವೀಕಾರ ಮಾಡಿ, ಶ್ರೀ ಸಿದ್ಧಲಿಂಗೇಶ್ವರ ಕೃಪೆಗೆ ಪಾತ್ರರಾಗಿ. ಇಲ್ಲಿ ದಾಸೋಹಕ್ಕೆ ಇವಾಗ ಭಕ್ತರಿಂದಾನೇ ದೇಣಿಗೆ ಮತ್ತೆ ದಿನಸಿ, ಈ ತರಕಾರಿಗಳನ್ನ ಸಂಗ್ರಹ ಮಾಡೋದು ಅಂತ ಹೇಳಿದ್ರು. ಎಲ್ಲೆಲ್ಲಿ ಇವರು ಕಲೆಕ್ಷನ್ಗೆ ಹೋಗ್ತೀವಿ ಅಂತ ಹೇಳಿದ್ರಲ್ಲ, ಎಲ್ಲೆಲ್ಲಿ ಹೋಗ್ತಾರೆ ಅಂತ ಅವರಿಂದಾನೇ ಕೇಳೋಣ ಬನ್ನಿ. ಆಲ್ ಓವರ್ ಕರ್ನಾಟಕ, ಮೈಸೂರು, ಮಂಡ್ಯ, ಸಕಲೇಶ್ಪುರ, ಪ್ರಿಯಾಪಟ್ಟಣ, KR ನಗರ, ಆಮೇಲೆ ಈ ಕಡೆ ಬೆಂಗಳೂರು ಸೈಡು, ಕೋಲಾರ ಒಂದ್ಬಿಟ್ಟು ಎಲ್ಲಾ ಜಿಲ್ಲೆಗೂ, ತಾಲೂಕುಗಳಿಗೂ ಹೋಗ್ತೀವಿ. ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಮೀರಜ್ಜು, ಸಾಂಗ್ಲಿ, ಆಮೇಲೆ ಚಿಕ್ಕೋಡಿ, ಸಂಕೇಶ್ವರ, ಗದಗ, ಹುಬ್ಳಿ, ಧಾರವಾಡ, ತಾಳಿಕೋಟೆ, ಬಿಜಾಪುರ, ಹುನಗುಂದ, ನರೇಗಲ್ಲು, ಆಮೇಲೆ ಈ ಕಡೆ ನರಗುಂದ ಎಲ್ಲಾ ಭಾಗದಲ್ಲೂ ಸಂಗ್ರಹ ಹೋಗ್ತೀವಿ ಸರ್. ಎಲ್ಲ ಪ್ರತಿಯೊಂದು ಜಿಲ್ಲೆ, ತಾಲೂಕುವಾರು ಎಲ್ಲೆಲ್ಲಿ ನಮಗೆ ಭಕ್ತಿ ಇದ್ರೆ ಅಲ್ಲೆಲ್ಲ ಹೋಗಿ ಕಲೆಕ್ಷನ್ ಮಾಡ್ಕೊಂಡ್ ಬರ್ತೀವಿ ಸರ್. ಇಡೀ ಆಲ್ ಓವರ್ ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಆ ಕಡೆ ಆದೋನಿ, ಒಳಗುಂದ, ಸಿರುಗುಪ್ಪ, ಬಳ್ಳಾರಿ, ಎಲ್ಲ ಬಿಜಾಪುರ, ಈ ಕಡೆ ಎಲ್ಲ ಹುನಗುಂದ, ಇಳಕಲ್ಲು, ಬಾಗಲಕೋಟೆ, ಈ ಸೈಡ್ ಎಲ್ಲ ಹೋಗ್ತೀವಿ. ರಾಜ್ಯದ ಮೂಲೆಯಲ್ಲಿ ಹೋಗಿ ಸಿದ್ಧಲಿಂಗೇಶ್ವರ ಭಕ್ತಿ ಇದ್ದಾರೆ. ಬೇರೆ ರಾಜ್ಯಗಳಲ್ಲೂ ಭಕ್ತಿ ಇದ್ದಾರೆ. ತಮಿಳ್ನಾಡಲ್ಲೂ ಇದ್ದಾರೆ, ಆಂಧ್ರದಲ್ಲೂ ಇದ್ದಾರೆ. ಅವರೆಲ್ಲ ನಮಗೆ ಅವ್ರ ಬೆಳೆ ಯಾವ ಬೆಳಿತಾರೆ ಆ ಟೈಮಲ್ಲಿ ಹೋಗಿ ಫೋನ್ ಮಾಡ್ತಾರೆ, ಹೋಗಿ ಸಂಗ್ರಹ ಮಾಡ್ಕೊಂಡ್ ಬರ್ತೀವಿ. ಒಂದು ತುತ್ತು ಪ್ರಸಾದದ ಹಿಂದೆ ಸಾವಿರಾರು ಜನರ ಪರಿಶ್ರಮವಿದೆ. ಪ್ರಸಾದನ ಬಿಸಾಕ್ಬೇಡಿ, ವೇಸ್ಟ್ ಮಾಡಬೇಡಿ ಅಂತ ಬೋರ್ಡ್ ಹಾಕಿರೋ ಉದ್ದೇಶನೇ ಇದು. ಅಲ್ಲಿ ಕಷ್ಟಪಟ್ಟು ಬೆಳಿತಾರೆ, ಬೆಳೆಯೋರೊಬ್ರು ಆದ್ರೆ ಅದನ್ನ ತಗೊಂಬಂದು ಮಂಡಿಗೆ ಹಾಕೋರೊಬ್ರು, ಮಂಡಿಯಿಂದ ಇವ್ರು ಹೋಗಿ ಅಲ್ಲಿಂದ ತಗೊಂಬರೋರು, ಮತ್ತೆ ಇಲ್ಲಿ ಅದನ್ನ ಬೇಯಿಸಿ ಅದನ್ನ ಪ್ರಸಾದ ಮಾಡೋರೊಬ್ರು, ಮತ್ತೆ ಬಡಿಸೋರೊಬ್ರು, ಹಿಂಗೆ 100 ಜನರ ಪರಿಶ್ರಮ ಇರೋದ್ರಿಂದ ದಯವಿಟ್ಟು ಇಲ್ಲಿ ದಾಸೋಹಕ್ಕೆ ಬಂದಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕಿಸ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿ. ಆದ್ರೆ ಅದನ್ನ ಬಿಸಾಕೋದು, ಚೆಲ್ಲೋದು, ವೇಸ್ಟ್ ಮಾಡೋದು ಈ ತರ ದಯವಿಟ್ಟು ಯಾರು ಮಾಡ್ಬೇಡಿ. ಹೊಟ್ಟೆ ತುಂಬಾ ಮಾಡಿ, ಬಟ್ ಪ್ರಸಾದನ ವೇಸ್ಟ್ ಮಾಡ್ಬೇಡಿ ಅಂತ ಕೇಳ್ಕೊಂತೀವಿ. ನೋಡಿ, ಇಲ್ಲಿ ದಾಸೋಹದಲ್ಲಿ ಭಕ್ತರಷ್ಟೇ ಅಲ್ಲ, ಇಲ್ಲಿ ಸಂಸ್ಕೃತ ಪಾಠಶಾಲೆಯ ಮಕ್ಕಳು ಕೂಡ ಇಲ್ಲಿ ಪ್ರಸಾದ ತಗೊಂತಾರೆ. ದಿನ 3 ಟೈಮು ಕೂಡ ಇಲ್ಲಿ ಸಂಸ್ಕೃತ ಕಲಿತಕ್ಕಂತ ಮಕ್ಳಿಗೂ ಇಲ್ಲಿ ದಾಸೋಹದಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ದಿನ ಹೆಚ್ಚು ಕಡಿಮೆ ಒಂದು ಟೈಮ್ಗೆ 100 ಜನದಷ್ಟು ವಿದ್ಯಾರ್ಥಿಗಳು ಇಲ್ಲಿ ಊಟ ಮಾಡ್ತಾರೆ. ಮತ್ತೆ ಇಲ್ಲಿ ಇವರು ದಾಸೋಹದಲ್ಲೂ ಸಹ ಹೇಳಿದ ಕೆಲಸಗಳನ್ನ ಮಾಡ್ಕೊಡ್ತಾರೆ. ಈ ಪ್ರಸಾದ ಪ್ಯಾಕ್ ಮಾಡೋದಾಗಿರ್ಬೋದು, ಮತ್ತೆ ಬೇರೆ ದಾಸೋಹದ ಇನ್ನಿತರ ಕೆಲಸಗಳನ್ನು ಕೂಡ ಇಲ್ಲಿ ಇವ್ರು ಮಾಡ್ಕೊಡ್ತಾರೆ.
ಇದನ್ನೆಲ್ಲ ತಿಳಿಸ್ಕೊಟ್ಟದಂತ ನಮ್ಮ ದಾಸೋಹದ ಮ್ಯಾನೇಜರ್ ಆದಂತ ಪ್ರಭುಲಿಂಗ ಸ್ವಾಮಿಗಳವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು.